ಹಾಂ ಹೋಟೆಲ್ ಹೆಸರು ಪಟೇಲ್ ಹೋಟ್ಲು ಹರಿಹರೇಶ್ವರ ಹೋಟೆಲ್. ಯಾರು ಬೇಕಾದ್ರೂ ಹೇಳ್ತಾರೆ ಸರ್, ಯಾರು ಬೇಕಾದ್ರೂ ಸರಲ್ಲಿ ಒಂದು 50-57 ವರ್ಷ ಮೇಲೆ ಆಯ್ತು ಸರ್. ನಾವು ಚೆನ್ನಕೇಶ್ವರ ಟೆಂಪಲ್ಸ್ ಎದುರಿಗೆ ಬರುತ್ತೆ, ಅರಳುಗುಪ್ಪೆ ಚೆನ್ನಕೇಶ್ವರ ಟೆಂಪಲ್ ಎದುರಿಗೆ ಬರುತ್ತೆ ಸರ್. ಬರುತ್ತೆ ಕೇಳ್ಕೊಂಬರ್ತಾರೆ, ಯಾರು ಹೇಳ್ತಾರೆ ಹೋಟ್ಲ್ ಎಲ್ಲಿ ಚೆನ್ನಾಗಿದೆಯಪ್ಪ ಅಂದರೆ ಪಟೇಲ್ ರೋಟ್ಗೆ ಹೋಗ್ಬೇಕಪ್ಪ ಅಂತ ಹೇಳ್ತಾರಂತೆ ಜನ. ಶುಚಿ ರುಚಿರಲ್ಲ ಯಾರು ಬರ್ತಾರೆ. 6 ಪೈಸೆ ಕೊಟ್ಟರೆ 6 ಒಂದು ಟೀ ಕೊಡೋರು. ಅದು ಇವಾಗ ಇಷ್ಟೊಂದು ಲೋಟ, ದೊಡ್ಡ ಲೋಟ ಇವಾಗ 3 ಹಾಕವು. ಈಗ ಇಡ್ಲಿ ಹೋಟ್ಲು ಸ್ಟಾರ್ಟ್ ಮಾಡಿದಾಗಲೇ 4 ಆಣಿಗೆ ಒಂದು ತಟ್ಟೆ ಇಡ್ಲಿ ಇಷ್ಟಾಗಲ್ಲ. ಪೂಜೆ 4 ಪೀಸ್ ಮಾಡೋರು, ಒಂದು ಪೀಸ್ ₹1. ಅವಾಗ ಕತೆ ಬೇಡ ಬಿಡಿ. ನನಗೆ 6 ವರ್ಷ ಇದ್ದಾಗ ಅವಾಗ ನಾನು ಇದು ಮಾಡಿದಾಗ ₹2 ಇತ್ತು ಸರ್. ನನಗೆ 45 ವರ್ಷ, ಒಂದು 39 ವರ್ಷದ ಹಿಂದೆ ಅವಾಗಲಿಂದಲೂ ತಿಂತಾಯಿದ್ವಿ. ಹಾಂ ಹಾಕ್ಲಾ? ಸಾಂಬಾರ್ಗ ಸಾಂಬಾರು ಸರ್. ಇದೇ ಕಾಫಿ ಮಾಡ್ತೀವಿ ಸರ್, ಮಾತ್ರ ಕ್ಲೀನ್ ಮಾಡ್ತೀವಿ. ಹೌದಾ? ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಚೆನ್ನಕೇಶ್ವರ ಸರ್. ಹೋಟೆಲ್ ಹೆಸರು ಪಟೇಲ್ ಹೋಟ್ಲು ಹರಿಹರೇಶ್ವರ ಹೋಟೆಲ್. ಯಾರು ಬೇಕಾದ್ರೂ ಹೇಳ್ತಾರೆ ಸರ್, ಯಾರು ಬೇಕಾದ್ರೂ ಸರಲ್ಲಿ ಒಂದು 50-57 ವರ್ಷ ಮೇಲೆ ಆಯ್ತು ಸರ್. ನಾವು ಎಲ್ಲ ಥರದ್ದು ಸೇರಿ ಸರ್, ಬೋಂಡ, ಚಿತ್ರಾನ್ನ, ಇಡ್ಲಿ. ಬೆಳಿಗ್ಗೆ ಇಡ್ಲಿ, ಚಿತ್ರಾನ್ನ, ಬೋಂಡ ಮಾಡ್ತೀವಿ. ಮಧ್ಯಾಹ್ನ ಮುದ್ದೆ, ಚಪಾತಿ, ಅನ್ನ ಸಾಂಬಾರು. ಅಡ್ರೆಸ್ ಅಂದರೆ ಇದು ಪಟೇಲ್ ಹೋಟ್ಲು ಅಂತ ಕೇಳಿರಾ, ಅದು ಚೆನ್ನಕೇಶ್ವರ ಟೆಂಪಲ್ಸ್ ಎದುರಿಗೆ ಬರುತ್ತೆ. ಅರಳುಗುಪ್ಪೆ ಚೆನ್ನಕೇಶ್ವರ ಟೆಂಪಲ್ ಎದುರಿಗೆ ಬರುತ್ತೆ ಸರ್. ಮೊದಲಿಂದಲೂ ರೂಢಿ ಆಗಿದೆ, ಸಣ್ಣದಿಂದಲೂ ಸೋದೆ ಮಾಡಿ ರೂಢಿ ಆಗಿಬಿಟ್ಟಿದೆ. ಗ್ಯಾಸ್ ಅಂದರೆ ನಮಗೆ ಕಣ್ಣುರಿ, ಅಲರ್ಜಿ ಚಿಕ್ಕ ವಯಸ್ಸಿನಿಂದ ಸರ್. ನಾನು 10 ಇಯರ್ಸಿಂದಲೂ ಮಾಡ್ತಾಯಿದ್ದೀನಿ ಸರ್. ತಂದೆಯವ್ರು ಮಾಡ್ತಿದ್ರು, ನಮ್ಮ ಬ್ರದರ್ ಮಾಡ್ತಿದ್ರು. ನಮ್ಮ ಬ್ರದರ್ ಮಾಡಿದ್ಮೇಲೆ ನಾವು ಮಾಡ್ತಾಯಿದ್ದೀವಿ. ನಮಗೇನೋ ಹೋಟ್ಲ್ ಐತೆ, ತೋಟ ಎಲ್ಲ ಇದೆ ಸರ್, ತೋಟ ಇದೆ, ಎಲ್ಲ ಇದೆ. ಆದರೂ ನನಗೆ ಇದು ಬಿಟ್ಟು ಇದು ಮಾಡೋಕ್ಕೆ ಇದಿಲ್ಲ. ತೋಟನೂ ಮಾಡ್ತಾರೆ ನಮ್ಮ ತಮ್ಮದಿರೇ, ನಮ್ಮ ಮಗ ಇದ್ದಾನೆ, ಎಲ್ಲ ನೋಡ್ಕೊಂಡಿರೋ ತೋಟ. ಇಲ್ಲ ಸರ್, ನಮಗೆ ಎಲ್ಲಿದ್ದು ನಮಗೆ ವ್ಯಾಪಾರ ಆಗ್ತದೆ. ಲೋಕಲ್ಲವ್ರು ಜಾಸ್ತಿ ನಮಗೆ ಬರೋರು. ಅದು ಎಲ್ಲ ಯಾರು ಪಟೇಲ್ ಹೋಟ್ಲು ಅಂತ ಕೇಳಿದ್ರೆ ಯಾರು ಬರ್ತಾರೆ, ಕೇಳ್ಕೊಂಬರ್ತಾರೆ. ಯಾರು ಹೇಳ್ತಾರೆ ಹೋಟ್ಲ್ ಎಲ್ಲಿ ಚೆನ್ನಾಗಿದೆಯಪ್ಪ ಅಂದರೆ ಪಟೇಲ್ ರೋಟ್ಗೆ ಹೋಗ್ಬೇಕಪ್ಪ ಅಂತ ಹೇಳ್ತಾರಂತೆ ಜನ. ಇದು ಕಳಿಸ್ಕೊಡ್ತೀನಿ ಸರ್. ನಾವೇನು ಹಾಕಿಲ್ಲ ಚಿತ್ರಾನ್ನಕ್ಕೆ, ಬರೀ ಈರುಳ್ಳಿ ಒಗ್ಗರಣೆ ಹಾಕಿದ್ವಿ ಅಷ್ಟೇ ಸರ್. ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆ ಅಷ್ಟೇ. ಇಲ್ಲಿ ಮಾಮೂಲು ಸರ್, ಉದ್ದಿನಬೇಳೆ ಅಕ್ಕಿ ಅಷ್ಟೇ ಹಾಕೋದು, ಇನ್ನೇನು ಹಾಕೋದು ನಾವು. ತಟ್ಟೆ ಇಡ್ಲಿ ಸರ್. ಆವಾಗೆಲ್ಲ ಭಾಳ ಕಮ್ಮಿ ಸರ್, ಭಾಳ ಕಮ್ಮಿ, ರೇಟೇ ಕಮ್ಮಿ ಇತ್ತು. ಹೇಳ್ತೀನಲ್ಲ, ₹3 kgಗೆ ಎಣ್ಣೆ, ₹2 kg ಕಡಲೆ ಹಿಟ್ಟಿತ್ತು. ಇವತ್ತು ₹80, ₹90 ಕಡಲೆ ಹಿಟ್ಟು, ₹100-115 ಎಣ್ಣೆ. ಮಧ್ಯಾಹ್ನ ಹೇಳಿ ಸರ್, ಚಪಾತಿ ಮುದ್ದೆ ರೈಸ್, ಅನ್ನ ಸಾಂಬಾರು. ಮುದ್ದೆ ಊಟ ₹50, ಚಪಾತಿ ಊಟ ₹60. ಇವತ್ತು ಮುದ್ದೆ ಊಟ ಮಾಡ್ತೀನಿ ಸರ್. ಮುದ್ದೆ ಊಟ ಮಾಮೂಲಿ ಇಡ್ಲಿ, ಚಿತ್ರಾನ್ನ ಆಯಿತು. ಇನ್ನು ಮಧ್ಯಾಹ್ನ ಮುದ್ದೆ ಊಟ ಮಾಡಿ. ಇವತ್ತು ಚಪಾತಿ ಊಟ ಇವತ್ತಿಲ್ಲ. ಮತ್ತೆ ಬಿಸಿ ಚಲ್ಲಲ್ವಾ ಸರ್? ಮತ್ತೆ ಹಂಗೆ ಇಡ್ತೀರಾ? ಮತ್ತೆ ಬಿಸಿ ಆಗಿರುತ್ತಲ್ಲ.
ಕೈ ಸುಡಲ್ವಾ ಸರ್? ನಮಗೆ ರೂಢಿಯಾಗಿ ಹೋಗಿ ಸರ್, ನಿಮ್ಮ ಕೈಲಾಗಲ್ಲ. ಇವತ್ತು ಚಕ್ಲಿ ಎಲ್ಲ ತೋರಿಸಿದ್ರಿ. ಚಕ್ಲಿ ಪ್ರತಿನಿತ್ಯ ಮಾಡ್ತೀವಿ. ಒಂದು ದಿನ ತಪ್ಪಲ್ಲ. ಎಲ್ಲ ಮಾಡಿಸ್ತೀವಿ, ಖಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಈಗ ಮಾಡ್ತಾ ಇಲ್ಲ ಅಷ್ಟೇ. ಹಬ್ಬ ಈಗ ನಮ್ಮೂರಲ್ಲಿ ಜಾತ್ರೆಗಳಾಗುತ್ತೆ, ಕೆಂಪಮ್ಮನ ಜಾತ್ರೆ ಅಂತ. ಆವಾಗ ಸರ್ ಖಾರ ಬೂಂದಿ ಎಲ್ಲ ಮಾಡ್ತೀವಿ ಸರ್, ಕೆಂಪಮ್ಮನ ಜಾತ್ರೆ ಅಂತ ಇಲ್ಲಿ. ಆವಾಗ ಖಾರ ಬೂಂದಿ ಎಲ್ಲ ಮಾಡ್ತೀವಿ. ಆಮೇಲೆ ವರ್ಷಕ್ಕೊಂದ್ಸತಿ ಮಾರನೇ ಹಬ್ಬದಲ್ಲಿ ಒಂದು 3-4 ಕ್ವಿಂಟಲ್ ಬೂಂದಿ ಮಾಡ್ತೀವಿ ಸರ್. ಒಂದು 10 ಕ್ವಿಂಟಲು ಖಾರ ಮಾಡ್ತೀವಿ. 10 ಕ್ವಿಂಟಲ್ ಖಾರ ಮಾಡ್ತೀವಿ. ಇದೆಲ್ಲ ಹಬ್ಬ ಮಾರ್ಲಮಿ ಹಬ್ಬದಲ್ಲಿ. ನಮ್ಮ ಸುತ್ತಮುತ್ತಲ ಒಂದು 10 ಹಳ್ಳಿ ಎಲ್ಲ ತಗೊಂಡೋಗ ಸರ್. ಅಜ್ಜನಹಳ್ಳಿ, ನೀವ್ರಿಗಿಂತ ಮಾಯನಹಳ್ಳಿ, ವೆಂಕಟಾಪುರ, ಸೋಮಲಾಪುರ ಈ ಕಡೆ ಎಲ್ಲ ಬರ್ತಾರೆ ಸರ್. ಹೋಟ್ಲು ಕಮ್ಮಿ ಮಾಡ್ತೀವಿ. ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ನಮ್ಮ ತಮ್ಮದಿರೆಲ್ಲ ಬರ್ತಾರೆ, ಆಳುಗಳು ಕರ್ಕೊಂತೀವಿ ಸರ್. ಕರ್ಕೊಂಬಿಟ್ಟು ಒಂದು 3-4 ದಿವಸ ಹೋಟ್ಲು ರಜೆ ಇರುತ್ತೆ ಸರ್. ಸರ್ ಸಾಂಬಾರು ಖಾರ ಹಾಕ್ತಾಯಿದ್ದೀನಿ ನೋಡಿ. ಹಾಂ ಸರ್. ಇವರು ಮೊದಲಕ್ಕೆ ಅಷ್ಟು ಆಳುಗಳು ಇಟ್ಕೊಂಡಿದ್ದು ಸರ್. ನಮ್ಮ ಅಯ್ಯರ್ ಕಾಲದಲ್ಲಿ ಸುಮಾರು ಒಂದು 3 ಜನ ಇಟ್ಕೊಂಡಿದ್ದು ಅವಾಗ ಇದೊಂದೇ ಹೋಟ್ಲಿದ್ದು ಸರ್. ಈಗ ಸುಮಾರು ಹೋಟ್ಲುಗಳು ಇದ್ದಾವೆ. ಮೊದಲಿಗೆ ಪಟೇಲ್ ಹೋಟ್ಲು ಅಂದ್ರೆ ಒಂದೇ ಇದ್ದದ್ದು. ಕೊಡೋಕ್ಕೆ ಆಗ್ತಿರಿ ಸರ್, ಇಷ್ಟ ತಿಂಡಿಗಳನ್ನೇ ಕೊಡೋಕೆ ಆಗ್ತಿರ್ಲಿಲ್ಲ ಅವಾಗ. ತಿಂಡಿ ಸರ್ 9-10 ಗಂಟೆ ತನಕ ಅಲ್ಲಿಗೆ ಸಿಗುತ್ತೆ. ಆಮೇಲೆ ಒಂದು ಸ್ವಲ್ಪ ಚಿತ್ರಾನ್ನ ಸಿಗುತ್ತೆ. ಆಮೇಲೆ ಇಡ್ಲಿ ಸಿಗುತ್ತೆ. 9-10 ಗಂಟೆಗೆ ಇಡ್ಲಿ ಸಿಗುತ್ತೆ. ನಮಸ್ತೆ ಸರ್. ಎ ಸಿ ರವಿಚಂದ್ರ ಸರ್. ನಾನು ಚಿಕ್ಕ ಹುಡುಗ 6 ವರ್ಷದಿಂದ ತಿಂತಾಯಿದ್ದೀನಿ. ನನಗೆ 6 ವರ್ಷ ಇದ್ದಾಗ, ಅವಾಗ ನಾನು ಇದು ಮಾಡಿದಾಗ 2 ರೂಪಾಯಿ ಇತ್ತು ಸರ್. ನನಗೆ 45 ವರ್ಷ, ಒಂದು 39 ವರ್ಷದ ಹಿಂದೆ ಅವಾಗಲಿಂದಲೂ ತಿಂತಾಯಿದ್ವಿ. ನಮಗೆ ಇಡ್ಲಿ, ಚಿತ್ರಾನ್ನ, ಊಟನೂ ಚೆನ್ನಾಗಿರುತ್ತೆ. ಎಲ್ಲ ಸೌದೆ ಇದರಲ್ಲೇ ಮಾಡೋದು. ನಿಮ್ಮ ಹೆಸರು ಬಸವಯ್ಯ ಅಂತ. ಅದೇ ಸುಮಾರು 40 ವರ್ಷದಿಂದ ಬರ್ತಾಯಿದ್ವಿ. ಆವಾಗ 16-18 ಇರ್ಬೋದು. ಅವ್ರ ಅಪ್ಪಾರು ತಾತ ನಡೆಸ್ಬೇಕಂದ್ರೆ ಬರ್ತಾಯಿದ್ವಿ, ಪಟೇಲ್ರು ಅಂತ. ಅಲ್ಲ, ಅವ್ರ ಅಪ್ಪಾರ ತಾತಾರು ಪಟೇಲ್ರೇ. ಅವ್ರು ಹೋದ್ಮೇಲೆ ಇವರು ಅಪ್ಪ ನಡೆಸಿರು. ಪಟೇಲ್ರೇ ಆರೇಳಿ ಪಟೇಲ್ ಹೆಸರಾಗ್ಬಿಟ್ಟಿದ್ರು. ಆರೇಳಿಂದ ಈ ಕಡೆ ಆ ಊರು ಪಟೇಲ್ರು ಅವಾಗ ನಡೆಸ್ತಾ ಇದ್ದಾರೆ. ಅವಾಗಿಂದಲೂ ಬರ್ತಾಯಿದ್ವಿ ನಾವು ಬಿಟ್ಟು ಇಲ್ಲ. ಬೆಳಗ್ಗೆ ಸಾಯಂಕಾಲ ಕಾಫಿ ಟೀ ಕುಡಿಲೇಬೇಕು. ಸೌದೆ ಒಂದು ಸ್ವಲ್ಪ ಹಚ್ಚಿಕಟ್ಟಿರುತ್ತೆ ನೋಡಿ, ಕ್ಲೀನ್ ಶುಚಿ ರುಚಿರೋದ್ರಿಂದ ಯಾರು ಬರ್ತಾರೆ. 6 ಪೈಸೆ ಕೊಟ್ಟರೆ 6 ಒಂದು ಟೀ ಕೊಡೋರು. ಅದು ಇವಾಗ ಇಷ್ಟೊಂದು ಲೋಟ, ದೊಡ್ಡ ಲೋಟ ಇವ 3 ಹಾಕವು. ಈಗ ಇಡ್ಲಿ ಹೋಟ್ಲು ಸ್ಟಾರ್ಟ್ ಮಾಡಿದಾಗಲೇ 4 ಆಣೆಗೆ ಒಂದು ತಟ್ಟೆ ಇಡ್ಲಿ ಇಷ್ಟಾಗಲ್ಲ. ಪೂಜೆ 4 ಪೀಸ್ ಮಾಡೋರು, ಒಂದು ಪೀಸ್ಗೆ $1 ರೂಪಾಯಿ. ಅವಾಗ ಕತೆ ಬೇಡ ಬಿಡಿ. ಇದು ಮಾಡ್ಕೊಂಡು